ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಆತ್ಮೀಯ ಸಾಧಕರೇ, ಇವತ್ತು ನಾನು ಕನಕ ನಿಸರ್ಗ ಮನೆಯಲ್ಲಿ ಕುತ್ಕೊಂಡಿದ್ದೇನೆ. ಈ ಒಂದು ಯೋಗ ಹಾಲಲ್ಲಿ ನಾನು ಕುತ್ಕೊಂಡಿದ್ದೇನೆ. ಇಲ್ಲಿ ನಮ್ಮೊಂದಿಗೆ ಬೆಂಗಳೂರಿಂದ ಬಂದಂತಹ ಸಾಧಕರವರು ಇದ್ದಾರೆ. ಅವರ ಅಭಿಪ್ರಾಯವನ್ನು ಕೇಳೋಣ, ಅವರ ಹೆಸರನ್ನ ಕೇಳೋಣ. ಅವರು 10 ದಿನಗಳ ಕಾಲ ಇದ್ದು 5 kg ತೂಕ ಕಡಿಮೆ ಮಾಡಿಕೊಂಡು ಮಂಡಿನೋವನ್ನು ಕಡಿಮೆ ಮಾಡ್ಕೊಂಡು ಹೊರಟಿದ್ದಾರೆ. ಮೇಡಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಮ ಹೆಸರು ಹಾಗೂ ನಿಮ್ಮ ಊರು? ಶೋಭಾರಾಣಿ ಹೊಡೆದ್ಮನೆ ಅಂತ. ಶೋಭಾರಾಣಿ ಅವರು, ಓಕೆ. ಬೆಂಗಳೂರಿಂದ ಬಂದಿದ್ದೀನಿ. ಓಕೆ, ಏನ್ ಕೆಲಸ ಮಾಡ್ತೀರಾ? ಇವಾಗ ವರ್ಕ್ ಮಾಡಲ್ಲ ಸರ್, ಹೌಸ್ ವೈಫ್. ಸರಿ. ಸೊ ತೂಕ ಹೆಚ್ಚಾಗಿದ್ರಿಂದಾಗಿ ನಿಮ್ಗೆ ಎಷ್ಟು ಇನ್ಕನ್ವೀನಿಯನ್ಸ್ ಆಗ್ತಾ ಇತ್ತು? ಈಗ ಇಲ್ಲಿ ಬಂದ್ಮೇಲೆ ಈ ತರ ನ್ಯಾಚುರಲ್ ಡಯಟ್ ತಗೊಂಡು ತುಂಬಾ ಲೈಟ್ ಫೀಲಿಂಗ್ ಆಗ್ತಾ ಇದೆಯಲ್ಲ, ಏನಂತೀರಾ? ತುಂಬಾ ಅಂದ್ರೆ ತುಂಬಾ ಲೈಟ್ ಫೀಲಿಂಗ್. ನಾನು 8 ದಿನದಿಂದ ಬರೀ ಜ್ಯೂಸ್ ಮೇಲೆ ಇದ್ದೀನಿ ಸರ್. 8 ದಿವಸದಿಂದ ಬರೀ ಜ್ಯೂಸ್ ಅಷ್ಟೇ ಕುಡಿತಾ ಇದ್ರಿ? ಹಶ್ವೆ ಅಂತೂ ಆಗೇ ಇಲ್ಲ. ನಾನ ಇವತ್ತು ಹೇಳಿ ಡಾಕ್ಟರ್ಗೆ ಇವತ್ತು ಒಂದಿನ ನಂಗೆ ಜ್ಯೂಸೇ ಕೊಡಿ ಅಂತ ಕೇಳಿದ್ದೀನಿ. ಮತ್ತೆ ನಾಳೆ ಬೇಕಾದ್ರೆ ನ್ಯಾಚುರಲ್ ಡಯಟ್ ಕೊಡಿ ಅಂತ. ನ್ಯಾಚುರಲ್ ಡಯಟ್ ಅಂದ್ರೆ ಹಿಂಗಿರುತ್ತೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಆಕ್ಚುಲಿ ನಾವು ಚಪಾತಿ ರೊಟ್ಟಿನೇ ಊಟ ಅನ್ಕೊಂಡಿದ್ವಿ. ತುಂಬಾ ಚೆನ್ನಾಗಿದೆ ಊಟ, ಜ್ಯೂಸ್. ಸೊ ಮರಳಿ ಪ್ರಕೃತಿಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಮರಳಿ ಪ್ರಕೃತಿಗೆ ಅಂದ್ರೆ ಅರ್ಥ ಏನು ಅಂದ್ರೆ, ಪ್ರಕೃತಿದತ್ತವಾದ ಆಹಾರವನ್ನ ಮರಳಿ ತೆಗೆದುಕೊಳ್ಳುವಂಥದ್ದು. ನಮ್ಮ ಆದಿಮಾನವರು, ನಮ್ಮ ಪೂರ್ವಜರು ಪ್ರಕೃತಿದತ್ತವಾದ ಆಹಾರವನ್ನು ತೆಗೆದುಕೊಳ್ತಾ ಇದ್ದು, ಹಾಗಾಗಿ ಅವರು ಆರೋಗ್ಯಕರವಾಗಿ ಇರ್ತಾ ಇದ್ರು. ಇವತ್ತಿನ ಅತಿ ತೂಕ, ಮಂಡಿ ನೋವು ಇದೆಲ್ಲ ಇರ್ತಾ ಇರಲಿಲ್ಲ. ಇವತ್ತು ಮೇಡಮ್ ಅವರು ಮರಳಿ ಪ್ರಕೃತಿಗೆ ನಿಜವಾಗ್ಲೂ ಬಂದಿದ್ದಾರೆ. 8 ದಿನಗಳ ಕಾಲ ಬರೀ ಜ್ಯೂಸ್ ಥೆರಪಿಯಲ್ಲಿದ್ದು ತಮ್ಮ ತೂಕವನ್ನು ಕಡಿಮೆ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಇಲ್ಲಿಯ ಚಿಕಿತ್ಸೆಗಳ ಬಗ್ಗೆ ಏನ್ ಹೇಳ್ತೀರಾ? ಚಿಕಿತ್ಸೆಗಳು ತುಂಬಾ ಚೆನ್ನಾಗಿದೆ ಸರ್. ಮಸಾಜ್. ಡಾಕ್ಟರ್ ಯಾರು ನೋಡ್ತಾ ಇದ್ರು? ಅಶ್ವಿನಿ ಮೇಡಮ್. ಡಾಕ್ಟರ್ ಅಶ್ವಿನಿ ಮೇಡಮ್. ಓಕೆ, ಯೋಗವನ್ನು ಕೂಡ ಅವರೇ ಹೇಳ್ಕೊಡ್ತಾರೆ? ಹೌದು ಸರ್, ಅವರು ಯೋಗಾಭ್ಯಾಸವನ್ನು ಹೇಳ್ಕೊಟ್ಟಂತಹ, ಅವರನ್ನ ನೋಡ್ಕೊಂಡಂತ ಡಾಕ್ಟರ್ ಅಶ್ವಿನಿ ಅವರಿಗೆ ಮೇಡಮ್ ಅವರು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ವಾತಾವರಣ, ಇಲ್ಲಿ ವಾಕಿಂಗ್ ಮಾಡುವಂತ ಪ್ಲೇಸು ತುಂಬಾ ಚೆನ್ನಾಗಿದೆ ಸರ್. ನಾನು ಒಂದು ಫ್ರೆಂಡ್ಸ್ ಇವತ್ತು ಯಾರು ಹೋಗಿರ್ಲಿಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರೆ, ಓ ಇಷ್ಟು ಚೆನ್ನಾಗಿದೆನಾ ಅಂತ. ಅವರು ನೀವು ಬರದೇ ಇದ್ರೆ ನಾವು ಇದನ್ನ ಬೇರೆಯವರಿಗೆ ಇಲ್ಲಿ ಕಳಿಸ್ಕೊಡ್ತೀರಾ? ಸೊ ಖಂಡಿತವಾಗ್ಲು. ಸೊ ಹಾಗಾದ್ರೆ ತಾವು ಕೂಡ ಮೇಡಮ್ ಮಾಡಿದಂತ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು. ಸೊ ಯಾರಿಗೆ ತೊಂದರೆ ಇದೆಯೋ ಅವರಿಗೆ ಕನಕ ನಿಸರ್ಗ ಮನೆ ಕಾಗಿನೆಲೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ತಾವು ವಿನಂತಿ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ, ಮೇಡಮ್ ಅವರ ಒಂದು ಅಭಿಪ್ರಾಯಕ್ಕೆ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ತಮಗೂ ವಂದನೆಗಳು.